ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ನೀರಿಗೆ ತೊಂದರೆನೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಒಂದು ಕಡೆ ಜಲಕ್ಷಾಮದ ಸುಳಿಯಲ್ಲಿ ಸಿಕ್ಕೋಗಿದೆ ಬೆಂಗಳೂರು. DCM ಮಾತ್ರ ನೀರಿನ ಹಾಹಾಕಾರ ಇಲ್ಲ ಅಂತ ಡೈಲಾಗ್. ನಮ್ಮನೆ ಬೋರು ಬತ್ತೋಗಿದೆ, ನೀರಿನ ಸಮಸ್ಯೆ ಗಂಭೀರವಾಗ್ತಿದೆ ಅಂತ ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್. ಆದರೆ ಈಗ ನೀರಿಗೆ ಅಷ್ಟೊಂದು ಹಾಹಾಕಾರ ಇಲ್ಲ ರೀ ಅಂತಾರಂತೆ ಡಿ ಕೆ ಶಿವಕುಮಾರ್. ಏನು ಹೇಳಿದ್ದಾರೆ ಕೇಳೋಣ. 7,000 ಬೋರ್ವೆಲ್ ಡ್ರೈ ಆಗಿದೆ. ಎಕ್ಸಿಸ್ಟಿಂಗ್ ಬೋರ್ವೆಲ್ 14,500 ಬೋರ್ವೆಲ್ ಲೆಕ್ಕಾಚಾರದಲ್ಲಿ ಇತ್ತು. ಡ್ರೈ ಅಂದ್ರೆ ಸುಮ್ಮನೆ ಡ್ರೈ ಆಗಿಲ್ಲ, ನಮಗೆ ಪವರ್ ಅಲ್ಲೂ ಗೊತ್ತಾಗ್ತದಲ್ಲ, ಆ ಪವರ್ ಕನ್ಸಂಪ್ಷನ್ ಇರೋದು ಅದು ಡ್ರೈ ಆಗಿದೆ. ಅದಕ್ಕೆ ರೀಡ್ರಿಲ್ ಮಾಡೋಂಥ ವ್ಯವಸ್ಥೆ, ಹೊಸ ಬೋರ್ವೆಲ್ ಹಾಕಂತ ಪಾಯಿಂಟಿನ ವ್ಯವಸ್ಥೆ, ಸರ್ಕಾರದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಬೋರ್ವೆಲ್ ಹಾಕಂತ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ ಬೆಂಗಳೂರು ನಾಗರಿಕರಿಗೆ ಬಾರ್ಡರ್ ಇದ್ದ ಕೂಡ ಎಲ್ಲೆಲ್ಲಿ ಹೊಸಕೋಟೆ ಇರ್ಬೋದು, ಕನಕಪುರ, ರಾಮನಗರ, ಚನ್ನಪಟ್ಟಣ ಅಲ್ಲೆಲ್ಲ ವಾಟರ್ ಟೇಬಲ್ ನಾವೆಲ್ಲ ಕೆರೆಗಳನ್ನ ತುಂಬಿಸುವಂತ ಯೋಜನೆ ಮಾಡಿದ ಮೇಲೆ ವಾಟರ್ ಟೇಬಲ್ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಆ ದೃಷ್ಟಿಯಿಂದ ನಾವು ರೈತಗಳ ಹತ್ರನೂ ಅಗ್ರಿಮೆಂಟ್ಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಸಪೋಸ್ ಆನೇಕಲ್ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು, ಎಲ್ಲ ಕಡೆ ವ್ಯವಸ್ಥೆ ಮಾಡಿದ್ವಿ. ಇಂಡಸ್ಟ್ರೀಸ್ಗೂ ಕೊಡ್ತೀವಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೊಡ್ತೀವಿ. ನಾವು ನೀರಿಲ್ಲ ಅಂತ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ನಾವು ನೀರು ಕೊಡದೇ ಇರೋಕ್ಕಾಗಲ್ಲ. ಐ ಡೋಂಟ್ ವಾಂಟ್ ಅವ್ರಿಗೆಲ್ಲ ಕೆಲಸ ಇಲ್ದಂಗೆ ಇರೋಕ್ಕಾಗಲ್ಲ. ವಿ ವಾಂಟ್ ಇಂಡಸ್ಟ್ರೀಸ್ ಆಲ್ಸೋ ಟು ರನ್. ನಮಗೆ ಅವರು ಚೆನ್ನಾಗಿರಬೇಕು, ಇಂಡಸ್ಟ್ರೀಸು ಚೆನ್ನಾಗಿರಬೇಕು, ಅವ್ರಿಗೂ ಇಂಡಸ್ಟ್ರೀಸ್ ನೀರು ಸಿಗಬೇಕು, ಕುಡಿಯೋ ನೀರಿಗೂ ಸಿಗಬೇಕು. ಸೊ ಅದರಿಂದ